ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು. ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಎಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು. ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಎಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು. ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಎಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು. ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಎಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು. ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಎಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ.
ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು, ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಐಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು, ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಐಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ. ಅವರ ಜೊತೆ ನಮ್ಮನ್ನು ಕೂಡ ಅಮಾನತು ಮಾಡಲಾಗಿತ್ತು, ಅದನ್ನು ಕೂಡ ರದ್ದು ಮಾಡಬೇಕು, ನೀವು ಸೂಚನೆ ಕೊಡಬೇಕು ಅಂತೇಳಿ ಅವರು ಕೂಡ ಸಿಐಟಿ ಮೊರೆ ಹೋಗುವ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಅವತ್ತು ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. 11 ಜನ ಮೃತಪಟ್ಟಿದ್ದಾರೆ. 11 ಜನ. ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ 5 ಜನ ಅಧಿಕಾರಿಗಳ ಅಮಾನತು. ಅದನ್ನ ಪ್ರಶ್ನಿಸಿ ವಿಕಾಸ್ ಅವರು ಸಿಐಟಿ ಮೊರೆ ಹೋಗಿದ್ರು. ಅಲ್ಲಿ ಅವರಿಗೆ ವಿಲವಾಗಿದೆ. ಅವರ ಅಮಾನತನ್ನ ರದ್ದು ಮಾಡಿ ಅಂತೇಳಿ ಸಿಐಟಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿದೆ.